ಅವನಿಗೆ ಈ ಥರ ತುಂಬ ವೈಬ್ ಅಂದರೆ ತುಂಬ ಇಷ್ಟ, ಉತ್ಸಾಹಿ ಯಾವಾಗಲೂ ಏನಾದ್ರು ಸಾಧಿಸ್ಬೇಕು ಅನ್ನೋ ಛಲ. ಹಾಗೆ ಟೂರ್ ಕರ್ಕೊಂಡು ಹೋಗೋದು, ಒಳ್ಳೆ ಊಟ ಮಾಡೋದು, ಫಂಕ್ಷನ್ಗಳಿಗೆ ಅಟೆಂಡ್ ಮಾಡೋದು ತುಂಬ ಇಷ್ಟ ಅವನಿಗೆ. ಹಾಗೆ ಇಲ್ಲಿ ನಾವು ಎಲ್ಲರನ್ನೂ ಫ್ರೆಂಡ್ ಮಾಡ್ಕೊಂಡು ಹಾಗೆ ಚೆನ್ನಾಗೇ ಇದ್ವಿ. ಆದರೂ ಮೊನ್ನೆ ಒಂದು ಹೋಗಬೇಕು, ಟೂರ್ ಹೋಗಬೇಕು, ಎಲ್ಲರೂ ಹೋಗಿ ಬಂದರು, ನಾನು ಹೋಗಬೇಕು ಅಂತ ತುಂಬ ಆಸೆ ಪಟ್ಟರು. ಅವ್ರು ತುಂಬ ಯಾವಾಗಲೂ ವರ್ಕ್ ಬ್ಯುಸಿಲಿ ಇರ್ತಿದ್ರಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಬರೋಣ ಅಂತ ಹೊರಟರು. ನಾನು ಮತ್ತೆ ಇನ್ನೇನು ಮಾಡೋದು ಅಂಥೇಳಿ ಸುಮ್ಮನೆ ಇದೆ. ನನಗೆ ಆಗಲ್ಲ, ನನಗೆ ಕಾಲು ನೋವು, ನಾನೆಲ್ಲೂ ಹೋಗೋದಿಲ್ಲ, ಆಯಿತು ನಾನು ಮನೆ ನೋಡ್ಕೊಂಡಿರ್ತೀನಿ ಅಂತ ಹೇಳಿದ್ದೆ. ಹೊರಡೋ ಟೈಮ್ ಅಂದರೆ ಹೊರಡೋ ಮುಂಚೆ ನೀವು ಹೋಗಬೇಡಿ ಅಂತ ಹೇಳಿದ್ರೆ, ಸೊ ಅವಾಗ ಒಂದು ಸಿನಿಮಾದ ಹೆಸರು ಹೇಳಿದ್ರೆ ರೋಜಾ ಅಂತ, ಯಾಕೆ ಅನಿಸಿದೆ ಆ ಥರ? ನನಗೇನೋ ಅನ್ನಿಸ್ತಾ ಇತ್ತು ಅಂತ, ಏನೋ ಇಲ್ಯೂಷನ್ ಮನಸ್ಸಲ್ಲಿ ಏನೋ ಆಗ್ತಾ ಇತ್ತು ನನಗೆ. ಅದು ನಾವು ನೋಡಿದ್ವಿ ತುಂಬ ಮನಸ್ಸಿಗೆ. ಆಮೇಲೆ ದಿನ ಟಿ ವಿಲಿ ಪತ್ರಿಕೆಯಲ್ಲಿ ಓದ್ತಾನೆ ಇರ್ತೀವಲ್ಲ, ನಮ್ಮ ಸರಿ ಇಲ್ಲ, ನಮ್ಮ ಇದರಲ್ಲಿ ಏನು ಸರಿ ಇಲ್ಲ ಅಂತ, ಅದೆಲ್ಲ ಯಾಕೆ ಸುಮ್ಮನೆ ಕಾಂಟ್ರವರ್ಸಿ ಅಂತ ನಾನು ಮತ್ತು ಸುಮ್ಮನೆ ಆಗಿಬಿಟ್ಟೆ. ಇಲ್ಲಮ್ಮ ಆ ಥರ ಏನಿಲ್ಲ, ಇಲ್ಲಿ ಚೆನ್ನಾಗೇ ಇದೆ ಎಲ್ಲ ಅಂತ ಅವನೇ ಹೇಳಿದ್ದಾನೆ ಮೊನ್ನೆ ಹೇಳಿದ್ದಾನೆ. ನಿನ್ನೆ 2 ರಿಮೋಟ್ ಹಳ್ಳಿಗೆ ಹೋಗ್ತೀವಿ, ನನಗೆ ಸಿಗೋದಿಲ್ಲ ಅಂತಲೇ ಹೇಳಿದ್ದಾನೆ. ನಾವು ಹೌದೇನೋ, ಹಾಗಾದರೆ ಇನ್ನೇನು ಮಾಡೋದು, ಹೆಂಗೋ ಫೋನ್ ಮಾಡ್ತಾರೆ ಬಂದಮೇಲೆ ಅಂತ ಆರಾಮಾಗಿ ಕೂತಿದ್ವಿ. ಆದರೆ ಟಿ ವಿಯಲ್ಲಿ ನೋಡಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಹಿಂದೆ ರೋಜಾ ಅಂತ ಒಂದು ಸಿನಿಮಾ ನೋಡಿದ್ದೆ ನಾನು. ಅದರಲ್ಲಿ ಅವಳು ತುಂಬ ಸಫರ್ ಮಾಡ್ತಾಳೆ. ಹಿಂಗೆ ಕಾಶ್ಮೀರಕ್ಕೆ ಹೋಗಿ ಬಂದು ಅವಳು ಅಲ್ಲಿ ಅಟ್ಯಾಕ್ ಆಗುತ್ತೆ ಅವಳಿಗೆ. ಅವಾಗ ಏನೋ ನನಗೆ ಇಲ್ಯೂಷನ್ ಅನ್ನಿಸ್ತಾ ಇತ್ತು, ಏನೋ ಭ್ರಮೆಯ ಆಗ್ತಾ ಇತ್ತು ಅಲ್ಲಿ. ಅದರ ಹೆಸರು ಕೇಳಿದ್ರೆ ನನಗೆ ಆ ಥರದ್ದು ತುಂಬ. ನಾನು ಆವಾಗ ಇಲ್ಲಿ ಫಸ್ಟ್ ಬಂದ ಶುರುನಲ್ಲಿ ನಾವು ಅವಾಗೆಲ್ಲ ಸಿನಿಮಾ ಎಲ್ಲ ನೋಡ್ತಿರಲಿಲ್ಲ, ಅದೆಲ್ಲ ಎಲ್ಲರೂ ಹೇಳಿದ್ರು ಅಂತ ನಾವು ಸಿನಿಮಾ ನೋಡೋಕ್ಕೆ ಹೋದಾಗ ನಂಗೆ ಅದನ್ನೇ ನೆನಪಾಯಿತು. ಅಂದರೆ ಆ ಸಿನಿಮಾಕ್ಕೂ ಇವರು ರಿಲೇಟೆಡ್ ಅನ್ನಿಸ್ತು. ಹಿಂದಿನ ದಿವಸ, ನಿನ್ನೆ ಅಲ್ಲ, ಅದ್ರ ಹಿಂದಿನ ದಿವಸ ಅವರು ಎಲ್ಲ ಆ್ಯಕ್ಟಿವಿಟಿ ಮುಗಿಸ್ಕೊಂಡು ಬಂದು ರೂಮಲ್ಲಿ ರೆಸ್ಟ್ ತಗೋತಾ ಇದ್ರು. ಅದಕ್ಕೆ ನಮಗೆ ಫೋನ್ ಮಾಡಿದ್ರು, ಇವತ್ತು ಆರಾಮಿದ್ದೀವಿ ಅಂತ ಎಲ್ಲರಿಗೆ ಫೋನ್ ಮಾಡೋಣ, ಏನು ಚಿಂತೆ ಮಾಡಬೇಡ, ಚೆನ್ನಾಗೇ ಇದೆ, ನೀವು ಟೆನ್ಷನ್ ತಗೋಬೇಡ ಅಂತ. ನಮ್ಮ ಬಗ್ಗೆನೂ ಚಿಂತೆ ಅವನಿಗೆ. ಏನಿತ್ತು ಆ ಸಿನಿಮಾದಲ್ಲಿ ಅಂದರೆ ಆ ಥರ? ಈಗ ಮರ್ತಿದ್ದೀನಿ. ಅದರಲ್ಲಿ ಆ ನಾಯಕಿ ಹೋರಾಡ್ತಿದ್ಲು, ಅದನ್ನು ನನಗೆ ನೆನಪಿದೆ. ಆ ಥರ ನಿಮಗೆ 2 ದಿನದ ಹಿಂದೆ ಅನಿಸಿದೆ. ಆ ಥರ ಮನಸ್ಸಲ್ಲಿ ಆ ಥರ ಆಗ್ತಾ ಇತ್ತು, ಒಂಥರ ಕಳವಳ ಇತ್ತು ಅನ್ನೋ ಮಾತನ್ನ ಹೇಳೋದು. ಇದೇನಾದ್ರು ಹೇಳ್ಕೊಂಡಿದ್ದೀರ? ಇಲ್ಲ, ಅಷ್ಟೇ. ಅವನು ಹೋಗೋದು ಬೇಡಿತ್ತು ಅಂತ ಅನಿಸಿತ್ತು, ತುಂಬ ಹೇಳಕ್ಕೆ ಹೋಗಲಿಲ್ಲ. ಮಕ್ಕಳು ಆಸೆ ಪಡ್ತಿದ್ದಾರೆ, ಹೋಗಿ ಬರಲಿ, ಅವ್ರಿಗೆ ಕಾಲು ನಡೆಯೋಕ್ಕೆ ಕಷ್ಟ. ನಮ್ಮ ದೊಡ್ಡಮ್ಮಂಗೆ, ಅವರು ನಮ್ಮ ದೊಡ್ಡಮ್ಮ ಆಗಬೇಕು. ಹಾಗಾಗಿ ಅವ್ರಿಗೆ ಅದೊಂದು ಮೂವಿ ನೋಡಿದಾಗ ಒಂದು ಭಯ ಇರುತ್ತಲ್ಲ, ತುಂಬ ಹಿಂದೆ ನೋಡಿರೋದು. ಕಾಶ್ಮೀರ ಅಂದ ತಕ್ಷಣ ಆ ಭಯ ಇರುತ್ತೆ. ಮಗ ಹೇಳಿದಾನೆ, ಇಲ್ಲ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ, ಈಗ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಬಂದಿರ, ಅಕ್ಕಪಕ್ಕದ ಮನೆಯವರೆಲ್ಲ ಹೋಗಿ ಬಂದಿರ, ನಾವು ಹೋಗಿ ಬರ್ತೀವಿ. ಗ್ರಹಚಾರ ಅಷ್ಟೇ ಒಂದು. ಅಷ್ಟು. ರೋಜಾ ಮೂವಿ ಎಲ್ಲರೂ ನೋಡಿರ್ತೀವಿ. ರೋಜಾ ತುಂಬ ಹಿಂದೆ ಬಂದಿತ್ತು, 30 ವರ್ಷದಿಂದ ಇನ್ನೂ ಬಂದಿತ್ತು ಆ ಮೂವಿ ಅಷ್ಟೇ. ಇಲ್ಲ, ಇದನ್ನಂದರೆ ಮೂವಿ ಬಗ್ಗೆ ಏನು ಹೇಳಿಲ್ಲ. ಬಟ್ ಜಮ್ಮು ಕಾಶ್ಮೀರಿಗೆ ಅಂದ ತಕ್ಷಣ ಅಲ್ಲಿ ಟ್ರಿಪ್ ಬೇಡಿತ್ತು, ಬೇರೆ ಕಡೆ ಇಲ್ಲೇ ಎಲ್ಲಾರು ಹೋಗಿ ಬರ್ಬೋದಿತ್ತು. ಟ್ರಿಪ್ ಹೋಗಿ ಬರಲಿ ಅಂತ ಖುಷಿ ಅವ್ರಿಗೂ ಇತ್ತು, ಹೋಗಿ ಬರಲಿ, ಖುಷಿಯಾಗಿ ಹೋಗಿ ಬರಲಿ ಅಂತ. ಬಟ್ ಜಮ್ಮು ಕಾಶ್ಮೀರ ಅಂದಷ್ಟು ಒಂದು ಭಯ, ಬೇಡ ಅಲ್ಲಿ ಯಾಕೆ ಅಂತ ಅನಿಸಿತ್ತು. ಬಟ್ ಅಡ್ಬಾಯಿ ಹಾಕಬಾರ್ದು ಅಂತ ಒಂದ್ಸತಿ ಹೇಳಿ ಸುಮ್ಮನೆ. ಅವ್ನು ಬೇರೆ ಕಾನ್ಫಿಡೆಂಟ್ ಕೊಟ್ಟಿದ್ದ, ಮಂಜಣ್ಣ ತುಂಬ ಆರಾಮಿದೆ, ನಾವೆಲ್ಲ ಹೋಗಿ ಬಂದಿದ್ದಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಬಂದಿದ್ದಾರೆ ಅಂತ. ಏನು ಗ್ರಹಚಾರ? ಇನ್ನೊಂದು 2 ನಿಮಿಷ ಆಗಿದೆ, ಅವರು ಪಲ್ಲವಿ ಅವರು ಮತ್ತು ಮಂಜುನಾಥ್ ಅವರು ಹೋಗಿ 2 ಮಿನಿಟ್ಸಲ್ಲಿ ಇನ್ಸಿಡೆಂಟ್ ಆಗಿರೋದು. ಸೊ ಇನ್ ಕೇಸ್ ಏನಾದ್ರು ಮಧ್ಯೆ ಏನಾದ್ರು ಅವ್ರಿಗೆ ಏನಾದ್ರು ಡಿಸ್ಟರ್ಬೆನ್ಸ್ ಇದ್ದಿದ್ರೆ, ಅಲ್ಲಿ ಏನಾದ್ರು ತಪ್ಪು ಹೋಗ್ತಿತ್ತು ಅನ್ನೋದು ನಂಬಿಕೆ ಏನಾದ್ರು ಇತ್ತು? ಅಲ್ಲೇನಾದ್ರು ಹಂಚ್ಕೊಂಡಿದ್ರು ಅವರು, ಪಲ್ಲವಿ ಹಂಚ್ಕೊಂಡು? ನಮ್ಗೆ ಆದಮೇಲೆ ಪಾಪ ಫೋನ್ಗಳು ಬಂತು. ಹಾಗಾಗಿ ನಾವು ಕನ್ಫರ್ಮೇಷನ್, ಈ ಥರ ಆಗುತ್ತೆ ನಮಗೂ ಏನು ಡೌಟ್ ಇರ್ತಲ್ಲ, ಕನ್ಫರ್ಮೇಷನಿಗೆ ಅಂತ ನಾವು ಪಲ್ಲವಿಗೆ ಮಾಡಿದಾಗ ಅವಳು ಹೇಳಿದ್ದೆ ಅಷ್ಟು, ಮಂಜಣ್ಣ ಹೋದ್ರು ಅಂತಲೇ ಹೇಳಿದ್ದು. ಮತ್ತೆ ಕಟ್ಟಾಗ್ತಿತ್ತು, ಮತ್ತೆ ಮಾಡಿದ್ವಿ. ವಾಟ್ಸಪ್ ಕಾಲ್ ಮಾತ್ರ ಹೋಗ್ತಾ ಇತ್ತು, ಅದು ಮಂಜಣ್ಣನ ಫೋನ್ ಮಾತ್ರ. ಪಲ್ಲವಿ ಅಭಿಜಯ್ ಯಾರ ನಂಬರ್ಗೂ ಹೋಗ್ತಿರ್ಲಿಲ್ಲ, ಅವ್ರು ಒಬ್ಬರದೇ ಪೋಸ್ಟ್ ಪೇಡ್ ಮಾಡ್ಕೊಂಡಿದ್ದ ಅನಿಸುತ್ತೆ, ಹಂಗಾಗಿ ಹೋಗ್ತಾ ಇತ್ತು. ಆಮೇಲೆ ಅವರು ಹೇಳಿದ್ನಲ್ಲ, ಸಂತೋಷ್ ಅವರು ಹೇಳಿದ್ರು ಅಂತ. ಸೊ ನಮಗೆ ಅವ್ರು ಯಾವ ಹೇಳಿಯಾರೋ, ಯಾಕೆಂದ್ರೆ ಕಣ್ಮುಂದೆ ಶೂಟ್ ಮಾಡ್ಯಾರ, ತಲೆಗೆ ಶೂಟ್ ಮಾಡ್ಯಾರ ಅಂತ ಅವ್ರು ಹೇಳಿದ್ಮೇಲೆ ನಮ್ಮ ಮನೆಯವರು
ಅಂತ. ಆದರೆ ಅವರು ಹೇಳಿರೋದ್ರಿಂದ ನಾವು ನಮ್ಮ ದೊಡ್ಡಮ್ಮಂಗೆ ಹೇಳೋಕ್ಕೆ, ಮ್ಯಾನೇಜ್ ಮಾಡೋಕ್ಕೆ, ರಾತ್ರಿ ತನಕ ಮಾಡೋಕ್ಕೆ ಅನುಕೂಲ ಆಯ್ತು ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.